ಒಂದು, ಆ ಎರಡು, ಆ ಮೂರು, ಆ ನಾಲ್ಕು. ಬೇಡ ದಾಮಿನಿ, ಮೂರು ಮೇಲೆ ಹಾಕಿದ್ರೆ ಮಠ ಸೇರ್ಕೊಂಡು ಬಿಡ್ತಾಳೆ. ಅನುಮಾನ ಬಂದರೆ ಅಷ್ಟೇ ಕತೆ. ಸುಮ್ಮನೆ ಯಾಕೆ ರಿಸ್ಕು? ಈ ಮೂರಕ್ಕೇನೆ ಚೆನ್ನಾಗಿ ನಿದ್ದೆ ಹೊಡಿತಾಳೆ, ತಾನಾಗೇ ಶಿವನ ಪಾದ ಸೇರ್ಕೋತಾಳೆ. ಪಾರ್ವತಿ, ಇವತ್ತಿಂದ ನಿನಗೆ ಯಮಧರ್ಮರಾಯನ ಜೊತೆ ಲಾಂಗ್ ಡ್ರೈವ್. ಮಜಾ ಬರ್ತಿದೆ. ಅಪ್ಪ ಅದು ಇನ್ನೇನು ಯೋಚನೆ ಮಾಡ್ತಿದ್ಯಾ ಆದಿತ್ಯ? ಅಮ್ಮನೇ ಹೇಳಾಯ್ತಲ್ಲ, ಪಾರ್ವತಿ ಹೇಗಿದ್ದಾಳೆ ಹೋಗಿ ನೋಡು, ನಮಗೂ ತಿಳಿಸು. ಸರಿಪ್ಪ. ಅಮ್ಮ ಹುಷಾರು. ಅಖಿಲ, ಹಾಲೇನಾದರೂ ತರಿಸ್ಲಾ? ಈಗೇನು ಬೇಡ ರಘು, ಆಮೇಲೆ ನೋಡೋಣ. ಅರೆ, ಅವಳಿಗೆ ನಾನು ಹಾಲು ಕೊಟ್ಟರೆ ಕುಡಿತಾಳ? ಮೊದಲೇ ಅವಳಿಗೆ ಬೈದು ಬಾರಿಸ್ತಾ ಇರ್ತೀನಿ. ನಾನು ಕೊಟ್ಟರೆ ಡೌಟ್ ಬರುತ್ತೆ. ಏನು ಮಾಡಲಿ? ಆದಿತ್ಯ, ಒಳ್ಳೆ ಐಡಿಯಾ. ಆದಿತ್ಯ, ಎಲ್ಲಿಗೆ ಹೋಗ್ತಿದ್ಯಪ್ಪ? ಪಾರ್ವತಿ ನೋಡ್ಕೊಂಬರೋಣ ಅಂತ ಹೊರಟೆ ಚಿಕ್ಕಮ್ಮ. ಒಳ್ಳೇದಾಯ್ತು ಬಿಡು. ನಮ್ಮ ಮನೆಗೆ ಇಷ್ಟೆಲ್ಲ ಸೇವೆ ಮಾಡೋ ಅವಳಿಗೆ ನನ್ನ ಕಡೆಯಿಂದ ಒಂದು ಅಳಿಲ್ ಸೇವೆ ಮಾಡೋಣ ಅಂತ. ರಾತ್ರಿ ಎಲ್ಲ ಅವಳು ಎಚ್ಚರ ಇರಬೇಕಲ್ಲ, ಮೊದಲೇ ಸುಸ್ತಾಗಿದೆ. ಪಾಪ ನಿದ್ದೆ ಮಾಡಿಬಿಟ್ರೆ ಅಂತ ಬಿಸಿ ಹಾಲು ಕೊಡೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ನೀನೇ ಬಂದುಬಿಟ್ಟೆ. ತಗೋ, ನೀನೇ ಕೊಟ್ಬಿಡು. ಥ್ಯಾಂಕ್ ಯು ಚಿಕ್ಕಮ್ಮ. ಪಾರ್ವತಿ ಮೇಲೆ ನಿಮಗಿರೋ ಕನ್ಸರ್ನ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಹೋಗಲಿ ಬಿಡಪ್ಪ, ಅದರಲ್ಲಿ ಏನಿದೆ. ಸರಿ ಚಿಕ್ಕಮ್ಮ, ನಾನು ಬರ್ತೀನಿ. ಈಗ ನಿಜವಾದ ಮಜಾ ಬಂತು. ಕೇಳ್ಸಕಿ ಕೇಳ್ ಈ ಪ್ರಿಯ ಮೊಗವ, ಏನೇ ಅಲ್ಲಿ ಉಳ್ಸಿ ನಗುವ, ಏನಿ ಯೌವನ, ಏನಿ ಯೌವನ, ಯೌವನ ಯೌವನ. ಅಯ್ಯಯ್ಯೋ, ಯಾಕಣ್ಣ ಸುಸ್ತಾಗ್ಬಿಟ್ರಾ? ಕೂತಂಗ್ಯವ, ತಕ್ಕ ಮಟ್ಟಿಗೆ ಆ್ಯಕ್ಟಿಂಗ್ ಮಾಡಿ ಗಂಟ್ಲು ಪೀಪಿ ಎಲ್ಲ ಕುಯ್ಯೋ ಮರ್ರೋ ಅಂತಾವೆ. ನನಗೆ ನಿದ್ದೆ ಬಂದಾಗ ನಿಮಗೂ ನಿದ್ದೆ ಬರ್ತಿದ್ಯಾ? ಇಲ್ಲಪ್ಪ, ನಾನು ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ಅಣ್ಣವ್ರಿದ್ರಲ್ಲ, ಆ ಥರ ಶಿವನ್ ಭಕ್ತ. ಇವತ್ತು ಫುಲ್ಲು ಜಾಗರಣೆ. ತಂಗಿವ, ನೀನು ಸಿನಿಮಾ ನೋಡ್ತೀನಿ ಅಂದಲ್ಲ, ದಿನಕ್ಕೆ ಎಷ್ಟು ಸಿನಿಮಾ ನೋಡ್ತೀಯಾ? ದಿನ ಇಲ್ಲಪ್ಪ, ವಾರಕ್ಕೋ ತಿಂಗಳಿಗೋ ಒಂದು ಸಿನಿಮಾ ನೋಡ್ತೀನಿ ಅಷ್ಟೇ. ಏನ್ ತಂಗಿಯಮ್ಮ ನೀನು, ವಾರಕ್ಕೆ ತಿಂಗಳಿಗೆ ಒಂದೇ ಸಿನಿಮಾನ? ನಾನು ಹಂಗಲ್ಲಪ್ಪ. ಬೆಳಿಗ್ಗೆ ತಿಂಡಿ ಆದ್ಮೇಲೆ ಒಂದು ಸಿನಿಮಾ ನೋಡ್ತೀನಿ, ಮಧ್ಯಾಹ್ನ ಊಟ ಆದ್ಮೇಲೆ ಒಂದು ಸಿನಿಮಾ ನೋಡ್ತೀನಿ, ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಒಂದು ಸಿನಿಮಾ ನೋಡ್ತೀನಿ, ರಾತ್ರಿ ಊಟ ಆದ್ಮೇಲೆ ಒಂದು ಸಿನಿಮಾ ನೋಡ್ತೀನಿ. ಅಷ್ಟೇ ಅಲ್ಲ, ಮಲಗಿರ್ಬೇಕಾದ್ರೂ ಸಿನಿಮಾ ಅಲ್ಲ, ಮಲಗಕ್ಕಿಂತ ಮುಂಚೆನೂ ಸಿನಿಮಾ ನೋಡ್ತೀನಿ ಅಂದೆ. ಸಿನಿಮಾ ಅಂದ್ರೆ ನಂತರ ನೋಡ್ಬೇಕು. ಹಬ್ಬ ಹೇಳೋ ಅಷ್ಟರಲ್ಲಿ ಉಸಿರೇ ನಿಂತೋಯ್ತು. ಏನು ರಾಜ್ ವಿಷ್ಣು, ಮಾತಾಡಿ ಸುಸ್ತಾಗೋಯ್ತಾ? ಹ್ಞೂ ಸಾರ್, ನಿಮ್ಮನ್ನ ರೈಟ್ ಸೈಡಿಂದ ನೋಡ್ತಾ ಇದ್ರೆ ನಮ್ಮ ಕರಾಟೆ ಕಿಂಗ್ ಶಂಕರ್ನಾಗ್ ಅವ್ರ ಥರ ಕಾಣ್ತಾ ಇದ್ದೀರ. ಇನ್ನು ಲೆಫ್ಟ್ ಸೈಡಿಂದ ನೋಡ್ತಾ ಇದ್ರೆ ಹೌಳ ಈ ಕೈ 5 ಕೋಟಿ ಕನ್ನಡಿಗರ ಶಕ್ತಿ ಯಜಮಾನ ವಿಷ್ಣುವರ್ಧನ್ ಅವ್ರ ಥರ ಕಾಣ್ತಾ ಇದ್ದೀರಾ. ಇನ್ನು ಬ್ಯಾಕ್ ಸೈಡಿಂದ ಬೇಬೆ ಟೈಗರ್ ಪ್ರಭಾಕರ್ ಅವ್ರ ಥರ ಕಾಣ್ತಾ ಇದ್ದೀರಾ. ಇನ್ನು ಮುಂದೆಯಿಂದ ಯಾವ ಕಡೆಯಿಂದ ನೋಡಿದ್ರು ನಾನು ಆದಿತ್ಯನೇ ರೀ. ಸಾರ್, ನೀವು ನನಗಿನ್ನ ಸಖತ ಕಾಮಿಡಿ ಮಾಡ್ತೀರಾ ಸಾರ್. ಸಾರ್, ನಾನು ಮಾತಾಡಿ ಸುಸ್ತಾಗಿದ್ದೀನಿ ಅಂತ ಗೊತ್ತಾಗಿ ನನಗೋಸ್ಕರ ಹಾಲು ತಂದಿರ ತಾನೇ? ಕೊಡಿ ಸರ್.
ಥ್ಯಾಂಕ್ ಯು ಸರ್. ಸರ್ ಧ್ಯಾನ ಮಾಡಿ ಫ್ರೆಶ್ ಅಪ್ ಆಗಿ 5 ನಿಮಿಷ ಬಂದ್ಬಿಡ್ತೀನಿ, ಸರಿನಾ? ಸರಿ. ಸರ್ ಡಿಂಪಲ್ ಕ್ವೀನ್ ಥರ ಇರೋ ನಮ್ಮ ಪಾರು ರಾತ್ರಿ ಎಲ್ಲ ನಿದ್ದೆ ಮಾಡಬಾರ್ದಂತೆ. ನೀವು ಸ್ವಲ್ಪ ನೋಡ್ಕೊತಾ ಇರ್ತೀರಾ, ನಾನು ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ರೀ ನೀವೇ ಹಾಕಳಿಸ್ತಿದ್ದೀರಲ್ರಿ. ಹಾಕ್ಲಿಕ್ಕದ? ಇಲ್ಲಲ್ಲ ಸರ್. ಸರ್ ನಿಮ್ಮನ್ನು ಟೆಸ್ಟ್ ಮಾಡಿದೆ ಅಷ್ಟೇ. ತಂಗ್ಯವ್ವ ಇಂಟ್ರೂವಲ್ಲಿ ಪಾಪ್ಕಾರ್ನ್ ತಗೊಬರ್ತೀನಿ ಸರ್. ಇವಾಗ ಹೇಗಿದೆಯಾ ಪಾರ್ವತಿ? ಪರವಾಗಿಲ್ಲ ದೊಡ್ಡ ಯಜಮಾನ್ರೆ. ನಿದ್ದೆ ಗಿದ್ದೆ ಏನಾದರೂ ಬರ್ತಾ ಇದೆಯಾ? ಹ್ಞೂ ಯಜಮಾನ್ರೆ, ನಿದ್ದೆ ಮಾಡದೇ ಇರೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ಆದರೆ ಆಗ್ತಿಲ್ಲ. ಪಾರ್ವತಿ ತಗೋ, ಕಷಾಯ ಕುಡಿ, ನಿದ್ದೆ ಎಲ್ಲ ಹೊಟ್ಟೋಗುತ್ತೆ. ಅಯ್ಯೋ ಬೇಡಪ್ಪ, ಈ ಕಷಾಯ ತುಂಬ ಕಹಿ ಕಹಿ ಇರುತ್ತೆ. ಕಷಾಯ ಆದಮೇಲೆ ಕಹಿನೇ ಕಣೆ, ಇದು ಕುಡಿದ್ರೆ ನೀನು ಎಚ್ಚರವಾಗಿರ್ಬೋದು. ತಗೋ ಕುಡಿ. ಇಲ್ಲಪ್ಪ, ನಂಗೆ ಇದನ್ನು ಕುಡಿದ್ರೆ ವಾಂತಿ ಬರುತ್ತೆ, ಬೇಡ. ನೋಡಿ ಯಜಮಾನ್ರೆ ಎಷ್ಟು ಹಠ ಮಾಡ್ತಾಳೆ. ಕಷಾಯ ಕುಡಿದ್ರೆ ತಾನೇ ಇವಳು ಎಚ್ಚರವಾಗಿರೋದಕ್ಕೆ ಸಾಧ್ಯ. ನಾತಿ ವೈದ್ಯರು ಬೇರೆ ರಾತ್ರಿ ಎಲ್ಲ ಇವಳು ನಿದ್ದೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಏನು ಮಾಡಲಿ ಹೇಳಿ? ಪಾರ್ವತಿ ಬಾ, ನಾವು ಹೊರಗಡೆ ಹೋಗಿ ಬರೋಣ. ಎಲ್ಲಿಗೆ ದೊಡ್ಡ ಯಜಮಾನ್ರೆ? ನಿನಗೊಂದು ಸರ್ಪ್ರೈಸ್ ಇದೆ, ಬಾ. ಹೋಗು ಮಗಳೇ. ಬಾ ಪಾರ್ವತಿ. ನಾಳೆ ಬರೋ ಸುದ್ದಿ ಇದೆಯಲ್ಲ, ಅದು ನನಗೆ ಗುಡ್ ನ್ಯೂಸು. ಮನೆಯವ್ರಿಗೆಲ್ಲ ಬ್ಯಾಡ್ ನ್ಯೂಸು. ಆ ಬ್ಯಾಡ್ ನ್ಯೂಸ್ ಕೇಳಿದ ತಕ್ಷಣ ನಾನು ಊಟ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ, ಅದಕ್ಕೆ ಅವಳು ಸಾಯೋ ಖುಷಿನ ನಾನು ಇವತ್ತೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ.